ಇವತ್ತು ನಾನು ನಿಂತಿರೋದು ನೋಡಿದ್ರೆ ಯಾವುದೋ ತರಕಾರಿ ತೋಟ ಅಂತ ನಿಮಗೆ ಕಲ್ಪನೆ ಬರ್ಬೋದು, ಅಥವಾ ಯಾವುದೋ ಟೊಮೊಟೊ ಮಾಡಲಿಕ್ಕೋ, ಕ್ಯಾಪ್ಸಿಕಮ್ ಮಾಡಲಿಕ್ಕೋ, ಪೊಮೊಗ್ರೆನೇಟ್ ಮಾಡಲಿಕ್ಕೋ ರೈತರು ಸಿದ್ಧತೆ ಪಡಿಸಿರುವಂಥ ತೋಟ ಅನ್ನೋದು ನಿಮ್ಮ ಕಲ್ಪನೆ. ಖಂಡಿತವಾಗಿ ಅದಲ್ವೇ ಅಲ್ಲ ಸ್ನೇಹಿತರೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಇದು ರೇಷ್ಮೆ ಮಾಡಲಿಕ್ಕೆ ರೆಡಿ ಮಾಡಿರುವಂಥ ತೋಟ. ಈ ವಿಧಾನದಲ್ಲಿ ಯಾವ ಥರ ರೇಷ್ಮೆನ ರೆಡಿ ಮಾಡ್ಬೋದು, ಯಾವ ಥರ ಈಸಿಯಾಗಿ ವೈಜ್ಞಾನಿಕವಾಗಿ ಉತ್ಕೃಷ್ಟವಾಗಿ ರೇಷ್ಮೆನ ಅದ್ಭುತವಾಗಿ ಕೇವಲ 4 ರಿಂದ 5 ತಿಂಗಳ ತೋಟ ಮಾಡ್ಬೋದು ಅಂತ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ನಾನು ನವೀನ್ ಸಂಗಾಪುರ ಲೋಕಭವನಿ ಚಾಕಿ ಸೆಂಟ್ರಿಂದ ಮಾತಾಡ್ತಾ ಇದ್ದೀನಿ. ನನಗೆ ಸಾಕಷ್ಟು ರೈತ ಬಾಂಧವರು, ಎಸ್ಪೆಷಲಿ ಯುವಕರು, ಹೊಸ ತೋಟ ಮಾಡಬೇಕಾದ್ರೆ ವೈಜ್ಞಾನಿಕವಾದಂಥ ಪದ್ಧತಿ ಏನು, ಹೆಂಗೆ ಮಾಡಬೇಕು, ಏನು ಡೈಮೆನ್ಷನ್ ಇಡಬೇಕು, ಇದ್ರ ಬಗ್ಗೆ ಸಾಕಷ್ಟು ಜನ ನನಗೆ ಫೋನ್ ಮಾಡ್ತಾ ಇರ್ತಾರೆ. ಅದರಿಂದ ಈ ವಿಡಿಯೋ ಮಾಡೋಣ ಅನ್ನಿಸ್ತು. ನನ್ನ ಸ್ನೇಹಿತರು ಅಖಿಲ್ ಮತ್ತು ಪ್ರಜ್ವಲ್ ಅಂತ ಇಬ್ಬರು ಇದ್ದಾರೆ. ನಾನು ಅವ್ರನ್ನ ಆಮೇಲೆ ನಿಮ್ಗೆ ತೋರಿಸ್ತೀನಿ. ಅವರು ಒಂದು 4 ಎಕರೆ ತೋಟ ಮಾಡ್ತಾ ಇದ್ದಾರೆ. ಆ 4 ಎಕರೆ ತೋಟನ ನನ್ನ ಒಂದು ಗೈಡೆನ್ಸಲ್ಲಿ ಮಾಡ್ತಾ ಇದ್ದಾರೆ. ಅವರು ನಾನು ಯಾವ ಥರ ಮಾಡಿಸ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಬಹುಶಃ ನಿಮಗೆ ಈ ಸೀರೀಸಲ್ಲಿ ನಾಟಿ ಮಾಡೋದ್ರಿಂದ ಹಿಡಿದು ಅದನ್ನು ಪರಿಪೂರ್ಣವಾಗಿ ಹೆಂಗೆ ಸಾಕಬೇಕು, ರಸಗೊಬ್ಬರಗಳು ಕೊಡಬೇಕು, ನೀರಾವರಿ ಮಾಡಬೇಕು, ಯಾವ ಹಂತದಲ್ಲಿ ಕಟಿಂಗ್ ಮಾಡಬೇಕು, ಪ್ರೂನಿಂಗ್ ಸಿಸ್ಟಮ್ಸ್ ಏನು ಮಾಡಬೇಕು, ಗೊಬ್ಬರಗಳನ್ನ ಯಾವ ಥರ ಕೊಡಬೇಕು, ಹೆಂಗೆ ಅದನ್ನ ವೈಜ್ಞಾನಿಕವಾಗಿ ನಿಭಾಯಿಸಬೇಕು, ಮೆಕನೈಸೇಷನ್ ಮಾಡೋದು ಹೆಂಗೆ, ಇದನ್ನೆಲ್ಲ ನಾನು ಈ ಸೀರೀಸ್ಗಳಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಸ್ನೇಹಿತರೆ, ಮುಖ್ಯವಾಗಿ ನಾವು ರೇಷ್ಮೆ ಹುಳುನ ಅದ್ಭುತವಾಗಿ ಮೇಯಿಸಬೇಕು ಅಂದರೆ ಅತ್ಯುತ್ತಮ ಗುಣಮಟ್ಟದ ಸೊಪ್ಪು ಅನಿವಾರ್ಯ. ಈ ಅತ್ಯುತ್ತಮ ಗುಣಮಟ್ಟದ ಸೊಪ್ಪನ್ನು ಮತ್ತು ಇಳುವರಿನ, ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಬೋತ್ ಇಂಪಾರ್ಟೆಂಟ್. 1 ಎಕರೆಯಲ್ಲಿ ನಾವು ಎಷ್ಟು kg ಗೂಡು ಬೆಳಿತೀವಿ ಅನ್ನೋದಷ್ಟೇ ನಮ್ಗೆ ಇಂಪಾರ್ಟೆಂಟು. 1 ಎಕರೆಯಲ್ಲಿ ನಾವು ಎಷ್ಟು ಮೊಟ್ಟೆ ಮಾಡ್ತೀವಿ ಅನ್ನೋದನ್ನ ನಾನು ನಂಬಲ್ಲ. ಯಾಕೆ ಅಂದರೆ ಇವತ್ತು ಮೊಟ್ಟೆಯ ಸಂಖ್ಯೆ ಚಾಕಿ ಸೆಂಟ್ರವರು ನಾವು ಸಾಕಷ್ಟು ಮ್ಯಾನಿಪುಲೇಟ್ ಮಾಡಿದ್ದೀವಿ. ಒಂದೊಂದು ಚಾಕಿ ಸೆಂಟ್ರಲ್ಲಿ ಒಂದೊಂದು ಕ್ವಾಂಟಿಟಿ ಕೊಡ್ತಾರೆ. ಅದರಿಂದ ನಾನು 100 ಮೊಟ್ಟೆಗೆ 125 kg ಬೆಳೆದೆ, 150 kg ಬೆಳೆದೆ, ಈ ತತ್ವ ನಾನು ಒಪ್ಪಲ್ಲ. 1 ಎಕರೆ ಎಕ್ಸಾಕ್ಟಾಗಿ ಜಾಗದಲ್ಲಿ 1 ಎಕರೆ ವಿಸ್ತೀರ್ಣ ಇರುವಂಥ ಸೊಪ್ಪಲ್ಲಿ ನೀವು ಎಷ್ಟು kg ಗೂಡನ್ನ ಬೆಳೆದ್ರಿ, ಎಷ್ಟು ಸೊಪ್ಪಿಂದ ಎಷ್ಟು kg ಗೂಡು ಕನ್ವರ್ಟ್ ಆಯಿತು ಅನ್ನುವಂಥದ್ದೇ ವೈಜ್ಞಾನಿಕವಾಗಿ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಸೊಪ್ಪಿನ ಗುಣಮಟ್ಟ ಮತ್ತು ಸೊಪ್ಪಿನ ಪ್ರಮಾಣ, ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ತುಂಬ ಇಂಪಾರ್ಟೆಂಟು. ನಾವು ಯಾವುದೇ ತೋಟ ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ಏನನ್ನು ಗಮನಿಸಬೇಕು ಅಂದರೆ, ಮೊದಲು ಅದು ಯಾಂತ್ರೀಕರಣಕ್ಕೆ ಅನುಕೂಲಕರವಾಗಿರಬೇಕು. ಇವತ್ತಿನ ಲೇಬರ್ ಸಮಸ್ಯೆಗಳಲ್ಲಿ, ಕಾರ್ಮಿಕರ ಸಮಸ್ಯೆಯಲ್ಲಿ ಯಾಂತ್ರೀಕರಣನ ನಾವು ಅನುಸರಿಸಿಲ್ಲ ಅಂದರೆ ತೋಟಗಳನ್ನ ಮಾಡೋದು ಕಷ್ಟ. 1 ಎಕರೆ ಮಾಡಿ, 2 ಎಕರೆ ಮಾಡಿ, 5 ಎಕರೆ ಮಾಡಿ, 10 ಎಕರೆ ಮಾಡಿ, 150 ಎಕರೆ ಮಾಡಿದ್ದಾರೆ ನಮ್ಮ ಸ್ನೇಹಿತರೊಬ್ಬರು. ನೀವು ಎಷ್ಟಾರು ಮಾಡಿ, ಯಾಂತ್ರೀಕರಣ ಮತ್ತು ನೀರಾವರಿಗೆ ಅನುಕೂಲಕರವಾದಂಥ ವಿಧಾನ, ಇದನ್ನೆಲ್ಲ ನಾವು ಯೋಚನೆ ಮಾಡೇ ತೋಟನ ನಾಟಿ ಮಾಡಬೇಕು. ನಾವು ತೋಟನ ಫ್ಯಾನ್ಸಿಗೆ ಯಾರಿಗೋ ತೋರಿಸ್ಲಿಕ್ಕೆ ನಾಟಿ ಮಾಡೋದನ್ನ ನಾನು ಒಪ್ಪಲ್ಲ. ನಮಗೆ ವೈಜ್ಞಾನಿಕವಾಗಿ ಅದರಿಂದ ಆದಾಯ ಬರಬೇಕು, ನೆಟ್ ಪ್ರಾಫಿಟ್ ಎಷ್ಟು ಬಂತು ಅನ್ನೋದೇ ನನ್ನ ಇಂಪಾರ್ಟೆಂಟ್ ವಿಚಾರ. ಇದರಲ್ಲಿ 1 ಎಕರೆಗೆ 43,200 ಚದರಡಿ ಬರುತ್ತೆ ವಿಸ್ತೀರ್ಣ ಜಾಗ. ತುಂಬ ಹಿಂದೆ ಏನು ಮಾಡೋರು, ಕೋಲಾರ ಕಡ್ಡಿ ಅಂತ 1 ಅಡಿ 1 ಅಡಿ ನಾಟಿ ಮಾಡೋರು, ಆಮೇಲೆ 2 ಅಡಿ 2 ಅಡಿ ಮಾಡೋರು, 3 ಅಡಿ 3 ಅಡಿ ಮಾಡೋರು. ಆಮೇಲೆ ವಿಜ್ಞಾನಿಗಳು ಸ್ವಲ್ಪ ವೈಡರ್ ಸ್ಪೇಸಿಂಗ್ ಬೇಕು ಅಂತ 4 ಅಡಿ 4 ಅಡಿ, 5 ಅಡಿ 4 ಅಡಿ, 6 ಅಡಿ 6 ಅಡಿ, 8 8, 10 10, ಈ ಥರ ಸಾಕಷ್ಟು ಪ್ರಮಾಣನ ಎಲ್ರಿಗೂ ಮನವರಿಕೆ ಮಾಡ್ತಾ ಬಂದರು. 1990ರಲ್ಲಿ ಜೈಕಾ ವಿಜ್ಞಾನಿಗಳು ಭಾರತಕ್ಕೆ ಬಂದಾಗ ನಮ್ಮ ಮೈಸೂರಲ್ಲಿರೋ CSRTI ಸಂಸ್ಥೆ ಜೊತೆ ಸೇರಿ ಒಂದು ವಿಧಾನನ, ಅದ್ಭುತವಾದಂಥ ಒಂದು ವಿಧಾನನ ಜನರಿಗೆ ಪರಿಚಯಿಸಿದ್ರು. ಅದನ್ನು ಇಂಡೋ ಜಪಾನ್ ಸಿಸ್ಟಮ್ ಅಂತ ಕರೀತಾರೆ. 5 ಅಡಿ 3 ಅಡಿ 2 ಅಡಿ, ಅದರ ಅರ್ಥ ಒಂದು ಸಾಲಿಂದ ಸಾಲಿಗೆ 5 ಅಡಿ, ಅದ್ರ ಪಕ್ಕದಲ್ಲಿರೋ ಸಾಲಿಂದ ಸಾಲಿಗೆ 3 ಅಡಿ, 5 ಅಡಿ 3 ಅಡಿ 5 ಅಡಿ 3 ಅಡಿ ಹೋಗ್ತಾ ಇರುತ್ತೆ. ಆದರೆ ಗಿಡದಿಂದ ಗಿಡಕ್ಕೆ 2 ಅಡಿ. ಇದರಲ್ಲಿ 5,600 ಗುಳಿಗಳು ಕೂರುತ್ತೆ. ತುಂಬ ಒಳ್ಳೆ ಇಳುವರಿ ಮತ್ತು ಗುಣಮಟ್ಟ, ಇದು ಎರಡನ್ನೂ ಅದರಲ್ಲಿ ನಾವು ಅಚೀವ್ ಮಾಡ್ತಿದ್ದೋ. ಅದರಲ್ಲಿ ಇದ್ದದ್ದು ಒಂದೇ ಒಂದು ಕೊರತೆ ಏನು ಅಂದರೆ, ಮೆಕ್ಯಾನೈಸೇಷನಲ್ಲಿ 5 ಅಡಿ ಸಾಲನ್ನ ಚೆನ್ನಾಗಿ ಮಾಡ್ಬೋದಿತ್ತು, 3 ಅಡಿ ಸಾಲನ್ನ ಮಾಡಲಿಕ್ಕೆ ಸಮಸ್ಯೆ ಆಗ್ತಿತ್ತು. ಈಗ ಇದನ್ನೆಲ್ಲ ಗಮನಿಸಿ ನನ್ನ ಒಂದು ಅನುಭವದಲ್ಲಿ ನಾನು ಎಲ್ಲ ಸಾಕಷ್ಟು ಸುತ್ತಾಡಿದ ಮೇಲೆ, ನಾನು 30 ಎಕರೆ ತೋಟನ ನಾಟಿ ಮಾಡಿ ವ್ಯವಸಾಯ ಮಾಡಿದ್ಮೇಲೆ ನನಗನ್ಸಿದ್ದೇನು ಅಂದರೆ 6 ಅಡಿ 2 ಅಡಿ ಅಥವಾ 5.5 ಅಡಿ 2 ಅಡಿ ಇದು ಪರ್ಫೆಕ್ಟ್. ನೀವು 1 ಎಕರೆ ಮಾಡಿ, 100 ಎಕರೆ ಮಾಡಿ, 6 ಅಡಿ 2 ಅಡಿ ಅಥವಾ 5.5 ಅಡಿ 1 ಅಡಿ ಇದು ಪರ್ಫೆಕ್ಟ್. ಉದಾಹರಣೆಗೆ 5.5 ಅಡಿ 2 ಅಡಿಲಿ ಒಂದು ಗಿಡಕ್ಕೆ ನಾವು 11 ಚದರಡಿ ಕೊಡ್ತೀವಿ. 11 ಚದರಡಿ ಅಂದರೆ ಅದರಲ್ಲಿ 3,927 ಗಿಡಗಳು ಕೂರುತ್ತೆ. 6 ಅಡಿ 2 ಅಡಿ ಕೊಟ್ಟರೆ ಒಂದು ಗಿಡಕ್ಕೆ 12 ಚದರಡಿ ಕೊಡ್ತೀವಿ. ಅದರ ಅರ್ಥ 3,600 ಗಿಡಗಳು ಕೂರುತ್ತೆ. ಇದು ಎರಡೂ ನನ್ನ ಫೇವ್ರೇಟೇ, ಯಾವುದು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ನಮ್ಮ ಸ್ನೇಹಿತರಿಗೆ ಈ ತೋಟದಲ್ಲಿ ನಾನು ನಿಮಗೆ ತೋರಿಸ್ತೀನಿ. 5.5 ಅಡಿ 2 ಅಡಿ ಮಾಡಿಸಿದ್ದೀನಿ. ಇಲ್ಲಿ ಏನು ನೋಡ್ತಾ ಇದ್ದೀರಿ, ನಮ್ಮ ಅಖಿಲ್ ಮತ್ತು ಪ್ರಜ್ವಲ್ ಅವ್ರ ತೋಟ. ಇದು 5.5 ಅಡಿ ಸಾಲು ಮಾಡಿಸಿದ್ದೀನಿ. ಗಿಡದಿಂದ ಗಿಡಕ್ಕೆ 2 ಅಡಿ ಮಾಡ್ತೀನಿ. ಇದು ಅಡಲ್ಟ್ ರೇರಿಂಗ್ಗೆ, ದೊಡ್ಡ ಹುಳುಗಳನ್ನ ಮೇಯಿಸಲಿಕ್ಕೆ. ಇದು ನನ್ನ ಲೆಕ್ಕದಲ್ಲಿ ಅದ್ಭುತವಾದಂಥ ಇಳುವರಿ ಮತ್ತು ಕ್ವಾಂಟಿಟಿನ ಕೊಡುತ್ತೆ. ಮತ್ತು ಈ ಮಲ್ಚಿಂಗ್ ಪೇಪರ್ ಯಾಕಪ್ಪ, ಮಲ್ಚಿಂಗ್ ಪೇಪರ್ ಯಾಕೆ ಅಂದರೆ ಇದರಲ್ಲಿ
ನಾವು ಈಸಿಯಾಗಿ ವಾಟರ್ ಕನ್ಸರ್ವೇಷನ್ ಮಾಡ್ಬೋದು. ಹ್ಯೂಮಿಡಿಟಿ ಟೆಂಪ್ರೇಚರ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ, ಕಳೆಗಳ ನಿರ್ವಹಣೆ ಆಗುತ್ತೆ. ಆ್ಯಕ್ಚುಲಿ ನರ್ಸರಿಲಿ ಏನು ಸಮಸ್ಯೆ, 3-4 ತಿಂಗಳವರೆಗೆ ಗಿಡಗಳ ಬೆಳವಣಿಗೆ ಕಮ್ಮಿ ಇರೋದ್ರಿಂದ ಸಿಕ್ಕಾಪಟ್ಟೆ ಕಳೆ ಬರುತ್ತೆ, ವಿಪರೀತ ಲೇಬರ್ಗಳ ಅವಶ್ಯಕತೆ ಇದೆ ಅದಕ್ಕೆ. ಆದರೆ ನಾವು ಇಷ್ಟನ್ನು ಮಲ್ಚಿಂಗ್ ಮಾಡೋದ್ರಿಂದ ಗಿಡಕ್ಕೆ ತೊಂದರೆ ಆಗದಂಗೆ, ಅಲ್ಲಿ ಕಳೆಗಳು ಜಾಸ್ತಿ ಬರ್ದಂಗೆ, ಬಂದರೂ ಇಲ್ಲಿ ಮಾತ್ರ ಬರುತ್ತೆ, ಅದನ್ನು ಈಸಿಲಿ ಕೈಲಿ ಕಿತ್ಕೊಂಡ್ಬಿಡ್ಬೋದು ಆರಾಮಾಗಿ. ಮತ್ತು ನಾವು ಇಲ್ಲಿ ನರ್ಸರಿ ಸಸಿಗಳನ್ನ ಬಳಸಲ್ಲ. 5-6 ತಿಂಗಳು ಚೆನ್ನಾಗಿ ಬಲ್ತಿರೋ ಸಸಿನ ನಾನು ಅಲ್ಲಿ ತೋರಿಸ್ತೀನಿ, ಅಲ್ಲಿ ಕಟಿಂಗ್ ನಾನು ತೋರಿಸ್ತೀನಿ ನಿಮಗೆ. ಸಸಿಗಳನ್ನ ಕಟ್ ಮಾಡಿ 2-3 ಕಂಡಿಗೆ ಕಟ್ ಮಾಡಿ 2-3 ಕಡ್ಡಿಗಳನ್ನ ನಾವಿಲ್ಲಿ ಪ್ಲಾಂಟೇಷನ್ ಮಾಡ್ತೀವಿ. ಈಗ ನಾಳೆ ಪ್ಲಾಂಟೇಷನ್ ಆಗುತ್ತೆ, ಅದನ್ನು ನಮ್ಮ ಸ್ನೇಹಿತರು ನಿಮಗೆ ವಿಡಿಯೋ ಮಾಡಿ ಹಾಕ್ತಾರೆ. ಈಗ ರಾತ್ರಿ ಎಲ್ಲ ಬೆಡ್ಡಲ್ಲಿ ನೀರು ಬಿಡ್ತೀವಿ, ಚೆನ್ನಾಗಿ ನೆನೆದ ಮೇಲೆ ಅರ್ಲಿ ಮಾರ್ನಿಂಗು ಪ್ಲಾಂಟೇಷನ್ ಶುರು ಮಾಡ್ತಾರೆ ಕೆಲಸಗಾರರು ಬಂದ ಮೇಲೆ. ಈ ಮೆಥಡಿಂದ ನಮ್ಗೆ ಏನಪ್ಪ ಲಾಭ? ಈ ಮೆಥಡಿಂದ ನಾನು ಸಸಿಗಳಿಗೆ ಒಂದು ಸಸಿಗೆ 5-6 ರೂಪಾಯಿ ಕೊಡಬೇಕು. ಇಷ್ಟು 4 ಎಕರೆಗೆ ಮಾಡಬೇಕು ಅಂದಾಗ ಎಷ್ಟು ಖರ್ಚು ಬರುತ್ತೆ ನೀವೇ ಯೋಚನೆ ಮಾಡಿ. ಆದರೆ ಇದರಲ್ಲಿ ಏನಾಗುತ್ತೆ, ಆ ದುಡ್ಡನ್ನ ನಾನು ಪೇಪರ್ಗಳು ಹಾಕಿದ್ದೀನಿ. ಬಟ್ ಲಾಭ ಏನು? ಲಾಭ ನಿಮಗೆ 4-5 ತಿಂಗಳು ಫಸ್ಟ್ ಕ್ಲಾಸ್ ಇರಿಗೇಷನ್ ಮಾಡ್ಬೋದು, ಕಳೆ ನಿರ್ವಹಣೆ ಮಾಡ್ಬೋದು. ಮತ್ತು ನನ್ನ ಅಬ್ಸರ್ವೇಷನಲ್ಲಿ ನಾವು ಪೇಪರ್ ಮಲ್ಚ್ ಮಾಡ್ತೀವಲ್ಲ, ಅದರಲ್ಲಿ ಖಂಡಿತವಾಗಲೂ ಸ್ಪೀಡಾಗಿ ಗಿಡ ಬೆಳೆಯುತ್ತೆ. 4-4.5 ತಿಂಗಳೊಳಗೆ ಇದು ಕಟಿಂಗ್ ಬರುತ್ತಿದ್ದು. ಅದು ಇಲ್ಲ ಅಂದರೆ 7-8 ತಿಂಗಳವರೆಗೆ ನಾವು ಕಾಯ್ತಾ ಇರಬೇಕಾಗುತ್ತೆ. ನಾನು ಆಲ್ರೆಡಿ ನಮ್ಮ ತೋಟಗಳಲ್ಲಿ ತೋರಿಸಿದ್ದೀನಿ, ನನ್ನ ವೀಡಿಯೋದಲ್ಲಿ ನೀವು ನೋಡಿರ್ತೀನಿ ಅಂದ್ಕೊಂಡಿರ್ತೀನಿ. ಒಂದು 4 ಮಂತ್ಸ್ಗೆ ಇವತ್ತು ಒಂದು ಡೇಟ್ ಗುರ್ತಾಕಿದ್ರೆ ಮ್ಯಾಕ್ಸಿಮಮ್ 5 ತಿಂಗಳಿಗೆ ಇದು ಬೊಂಬಾಟಾಗಿ ಇದು ತೋಟ ಬರುತ್ತೆ. ಒಂದು ಎಕರೆಗೆ ಆ್ಯಂಡ್ ಆವ್ರೇಜು 5 ತಿಂಗಳಲ್ಲಿ ಒಂದು 100 kg ಅಷ್ಟು ಇಳುವರಿ ಕೊಡುತ್ತಿದ್ದು. ಯಾವುದನ್ನು 100 kg ಅಷ್ಟು ಗೂಡು ಬೆಳಿಬೋದು. ಅದೇ ಒಂದು ನೆಕ್ಸ್ಟ್ ಬೆಳೆಗೆ ಒಂದು 150 kg ಗೂಡು ಬೆಳಿಬೋದು. ಒಂದು ವರ್ಷದಷ್ಟರಲ್ಲಿ ಸ್ನೇಹಿತರೆ ಕಡಿಮೆ ಅಂದರೂ 200 kg ಎಕರೆಯಲ್ಲಿ ಗೂಡು ಬೆಳಿಬೋದು. ಎಲ್ಲ ಪೋಷಕಾಂಶಗಳನ್ನ ನೀಟಾಗಿ ಪೂರೈಸ್ಕೊಂಡು ಹೋದರೆ, ನಾನು ಅಂಕಿಅಂಶ ಮಾಡಿ ಇಟ್ಟಿದ್ದೀನಿ, ಎಕರೆಗೆ 300 kg ಗೂಡು ಬೆಳೆಯೋದ್ರಲ್ಲಿ ಅನುಮಾನನೇ ಇಲ್ಲ. ರಾಜ್ಯದ ಸರಾಸರಿ ಇಳುವರಿ ಇವತ್ತು ಎಕರೆಗೆ 100-125 kg ಒಂದು ಬೆಳೆಗೆ ಅಷ್ಟೇ ಇರುವಂಥದ್ದು. ನಾನೇನು ಹೇಳ್ತೀನಿ, ಪೋಷಕಾಂಶಗಳನ್ನ ಕೊಟ್ಟು ಸಮಗ್ರವಾಗಿ ನಮ್ಗೆ ಎಷ್ಟು ಶಕ್ತಿ ಇದೆ ಅಷ್ಟನ್ನೇ ಮಾಡೋಣ. 10 ಎಕರೆ ಯಾಕೆ ಮಾಡಬೇಕು? ಅದ್ರ ಬದಲು 2 ಎಕರೆ ಮಾಡೋಣ, ಅದರಲ್ಲೇ ಉತ್ಕೃಷ್ಟವಾದ ಗುಣಮಟ್ಟ ಮಾಡೋಣ. ಯಾವತ್ತೂ ಸಿರಿಕಲ್ಚರಲ್ಲಿ ಕ್ವಾಂಟಿಟಿ ಮತ್ತು ಕ್ವಾಲಿಟಿಯಿಂದನೇ ನಮಗೆ ಲಾಭ. ಸುಮ್ಮನೆ ಎಕರೆಗಟ್ಟಲೆ ಮಾಡೋದ್ರಲ್ಲಿ ಉಪಯೋಗ ಇಲ್ಲ. ನನಗೆ ಶಕ್ತಿ ಇದೆ, ನಾನು 30 ಎಕರೆ ಮಾಡಿದ್ದೀನಿ. ನಮ್ಮ ಸ್ನೇಹಿತರೊಬ್ರಿಗೆ ಶಕ್ತಿ ಇದೆ, 100 ಎಕರೆ ಮಾಡಿದ್ದಾರೆ. ನಮ್ಮ ಸ್ನೇಹಿತರಿಗೆ 4 ಎಕರೆ ಮಾಡ್ತಾ ಇದ್ದಾರೆ. 20 ಗುಂಟೆ ಮಾಡಿ, ಸಮಸ್ಯೆ ಇಲ್ಲ. ಅದರಲ್ಲಿ ಅತ್ಯುತ್ತಮ ಗುಣಮಟ್ಟದ ವರ್ಲ್ಡ್ ಕ್ಲಾಸ್ ಇಳುವರಿ ತೊಗೋಬೇಕು. ಮತ್ತು ಗಣಿತ ಯಾವತ್ತೂ ಸೆರಿಕಲ್ಚರ್ ಗಣಿತ ಥರ ಒಂದು ಸ್ಟೆಪ್ಪು ನೀವು ತಪ್ಪು ಮಾಡಿದ್ರೆ ಎಂಟೈರ್ ಸ್ಟೆಪ್ಪು ತಪ್ಪೆ. ಅದರಿಂದ ಫಸ್ಟು ಈಗ 5.5 ಅಡಿಗೆ ಬೆಡ್ಗಳು ರೈಸ್ ಮಾಡಿದ್ದೀವಿ, 2 ಅಡಿಗೆ ಹೋಲ್ಸು ಇರೋ ಪೇಪರ್ನೇ ತಂದು ಹಾಕಿದ್ದೀವಿ. ಮತ್ತು ರಾತ್ರಿ ಎಲ್ಲ ನೀರು ಬಿಡ್ತೀವಿ, ಬೆಳಿಗ್ಗೆ ಈಗ ಕಟಿಂಗ್ನ ಶುರು ಮಾಡ್ತೀವಿ. ಮತ್ತು ಆ ಕಟಿಂಗ್ನ ಹೆಂಗೆ ಮಾಡ್ತೀನಿ ಅಂತಲೂ ನಾನೀಗ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿರ್ತೀನಿ. ನಾಳೆ ಇದು ಪ್ಲಾಂಟೇಷನ್ ಆಗುತ್ತೆ. ಆಲ್ಮೋಸ್ಟ್ ನಾಳೆ ಮಿಸ್ ಆದರೆ ನಾಡಿದ್ದು 100% 2 ದಿವಸ ಪ್ಲಾಂಟೇಷನ್ ಮುಗಿದೋಗುತ್ತೆ. ಅದನ್ನು ನಾವು ವಿಡಿಯೋದಲ್ಲಿ ಹೇಳ್ತೀವಿ. ಮತ್ತು ಇದೇ ಪ್ಲಾಂಟೇಷನ್ನ ಆಧಾರವಾಗಿ ಇಟ್ಕೊಂಡು ನೆಕ್ಸ್ಟ್ ಸ್ಟೆಪ್ಸು ನಮ್ಮ ತೋಟಗಳಲ್ಲಿ ಆಲ್ರೆಡಿ 30 ಎಕರೆ ಇದೆ, ಅದನ್ನು ಹಂತವಾಗಿ ತೋರಿಸ್ತೀವಿ. ರೇಷ್ಮೆ ತೋಟ ಮಾಡಲಿಕ್ಕಿರೋ ಬಿತ್ತನೆ ಕಡ್ಡಿಗಳು ನಮ್ಮ ಸ್ನೇಹಿತರ ತೋಟದಲ್ಲಿ ಒಂದು 4-5 ತಿಂಗಳು, ಹತ್ತತ್ರ 6 ತಿಂಗಳಷ್ಟು ಬಲ್ತಿತ್ತು ಈ ಗಿಡ. ಇದನ್ನು ನಾವು ಬಿತ್ತನೆಗೆ ಅಂತ ತಂದಿದ್ದೀವಿ. ಇದನ್ನು 2 ಕಣ್ಣು ಅಥವಾ 3 ಕಣ್ಣು ಇಲ್ಲಿಗೆ ಕಟಿಂಗ್ ಮಾಡಿಸಿ, 2 ಅಡಿಯಲ್ಲಿರುವಂಥ ಒಂದು ಹೋಲಲ್ಲಿ ನಾವು 2-3 ಬಿತ್ತನೆಗೆ ಬೀಜಗಳನ್ನ ಹಾಕಿದ್ರೆ ಅದು ಒಂದು ಹೋದರೂ ನಮಗೆ 2 ಗಿಡ ಬಂದೇ ಬರುತ್ತೆ. ಆ್ಯಕ್ಚುಲಿ ಸ್ನೇಹಿತರೆ, ಒಂದು ಗಿಡದಲ್ಲಿ 2-3 ಸಸಿ ಬರೋದ್ರಿಂದ ಇಳುವರಿಲಿ ನಿಜಕ್ಕೂ ಗಣನೀಯವಾದಂಥ ಬದಲಾವಣೆ ಆಗುತ್ತೆ. ನಾನು ನೋಡಿದ್ದೀನಿ. ನಿಮಗೆ ಏನು ಒಂದು ಕಡ್ಡಿ ಹಾಕಿ ಒಂದು ವರ್ಷಕ್ಕೆ ನೀವು ಇಳುವರಿ ತೆಗಿತೀರಿ, 2-3 ಕಡ್ಡಿ ಹಾಕಿದಾಗ ಆ್ಯಂಡ್ ಆವ್ರೇಜ್ 3 ಕಡ್ಡಿ ಹಾಕಿದ್ರೆ 6 ತಿಂಗಳಲ್ಲೇ ಅಷ್ಟು ಇಳುವರಿ ಬರುತ್ತೆ. ಇದು ಸತ್ಯ. ನಾವು ಬಿತ್ತನೆ ಕಡ್ಡಿಗಳನ್ನ ಕನಿಷ್ಠ 3 ಕಣ್ಣಕ್ಕೆ ಕಟ್ ಮಾಡಬೇಕಾಗುತ್ತೆ. 1, 2, ಇದೊಂದು 3 ಈ ಥರ ಕಟ್ ಮಾಡಿ, ಬೀಜಗಳು ತುಂಬ ದಪ್ಪ ಇರಬಾರ್ದು, ತುಂಬ ಸಣ್ಣ ಇರಬಾರ್ದು. ಪೆನ್ಸಿಲ್ ಕಟ್ ಅಂತ ಏನು ಕರೀತಾರೆ, ಅದು ಮೀಡಿಯಮ್ ಆಗಿರಬೇಕು. ಕನಿಷ್ಠ 4-5 ತಿಂಗಳು 6 ತಿಂಗಳು ಬಲ್ತಿರಬೇಕು. ಅಂಥ ಬೀಜಗಳನ್ನೇ ಕಟ್ ಮಾಡಬೇಕು. ಇದನ್ನೆಲ್ಲ ನಾವು ನೆನ್ನೆ ಕಟ್ ಮಾಡ್ತಿದ್ದೀವಿ. ಇವತ್ತು ಬೆಳಿಗ್ಗೆ ಇಲ್ಲಿ ಬಂದಿದೆ. ಈಗ ಶುರು ಮಾಡ್ತಾ ಇದ್ದಾರೆ. ಈಗ ಎಂಪ್ಲಾಯ್ಗಳು ಬರ್ತಾರೆ, ಈಗನ್ನೆಲ್ಲ ನಾಟಿ ಮಾಡಲಿಕ್ಕೆ ಶುರು ಮಾಡ್ತಾರೆ. 24 ಗಂಟೆ ಒಳಗೆ ಸಾಧ್ಯವಾದಷ್ಟು ಅದನ್ನು ನಾಟಿ ಮಾಡಿಬಿಟ್ರೆ ರಿಸಲ್ಟ್ಸು ಚೆನ್ನಾಗಿರುತ್ತೆ. ಅದರೊಳಗಿರೋ ಜೀವದ್ರವ್ಯ ಆರೋಗೋದಿಲ್ಲ. ಮತ್ತು ಈ ಬಿತ್ತನೆ ಬೀಜಗಳನ್ನು ಇಲ್ಲಿ ಏನು ಕತ್ತರಿಸಿದ್ದೀವಿ, ಈ ಬಿತ್ತನೆ ಬೀಜಗಳನ್ನು ಇದನ್ನು ಒಂದು ಡ್ರಮ್ಮಲ್ಲಿ 1 ಲೀಟ್ರಿಗೆ 2 ml ರಾಡಿಫಾರ್ಮಾ ಅಥವಾ ಸಾಫ್ ಮತ್ತು 2 ಗ್ರಾಮ್ ಬ್ಯಾವಿಸ್ಟಿನ್ನು ಇದನ್ನು ನೀಟಾಗಿ ಕಲಾಯಿಸಿ, ಇದನ್ನು ಕನಿಷ್ಠ ಒಂದು 5-6 ನಿಮಿಷ 10 ನಿಮಿಷ ನೆನೆ ಹಾಕಿ ಎತ್ತಿ ಆಮೇಲೆ ನಾಟಿ ಮಾಡಬೇಕು. ಉದ್ದೇಶ ಏನು? ರಾಡಿಫಾರ್ಮಾ ಅಥವಾ ಸಾಫ್ ಏನು ಮಾಡುತ್ತೆ? ಸ್ಟ್ರೆಸ್ ರಿಲೀಸ್ ಮಾಡುತ್ತೆ.
ಮತ್ತು ಬ್ಯಾವಿಸ್ಟನ್ ಏನು ಮಾಡುತ್ತೆ, ಅದು ಆ್ಯಂಟಿ ಫಂಗಲ್ ಆಗಿ ಕೆಲಸ ಮಾಡುತ್ತೆ. ಆಗ ಫಂಗಸ್ಸಿಂದ ಬರುವಂಥ ಸಮಸ್ಯೆಗಳನ್ನ ನಾವು ಬಿತ್ತನೆ ಬೀಜದಲ್ಲೇ ತಡೆಗಟ್ಬೋದು. ಮತ್ತು ನಾವೇನು ಈ ಬಿತ್ತನೆ ಬೀಜಗಳನ್ನ ನೀಟಾಗಿ ರ್ಯಾಡಿಫಾರ್ಮ್ ಮತ್ತು ಸಾಫಲ್ಲಿ ಮತ್ತು ಬ್ಯಾವಿಸ್ಟನಲ್ಲಿ ಅದ್ದಿ ಇರ್ತೀವಿ, ಅದನ್ನು ಇಮಿಡಿಯೇಟಾಗಿ ಎತ್ತಿ ಪ್ಲಾಂಟೇಷನ್ ಮಾಡಿಬಿಡ್ಬೇಕು. ನಾವು ಕಟ್ಟಿಂಗ್ಸ್ ಮಾಡಿ 24 ಗಂಟೆ ಒಳಗೆ ತಂಪೊತ್ತಲ್ಲಿ ತಂದು ಪ್ಲಾಂಟೇಷನ್ ಮಾಡಿದ್ರೆ ಅದು ತುಂಬ ರೂಟಿಂಗ್ ಎಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ನಾವು ಜೀವದ್ರವ್ಯನ ಆರಿಸಿದ್ರೆ ಜನರಲಿ ಸ್ವಲ್ಪ ಫೇಲ್ಯೂರ್ಸ್ ಜಾಸ್ತಿ ಇರುತ್ತೆ. ಆದರೂ ಸಹ ಇಷ್ಟೆಲ್ಲ ಮಾಡಿದ ಮೇಲೂ ಒಂದು 15ರಿಂದ 20 ದಿವಸ ಗಮನಿಸಿ, ಚಿಗುರು ಬಂದ ತಕ್ಷಣ ಅದು ಬೇರು ಕೊಡುತ್ತೆ ಅಂತ ಏನಿಲ್ಲ. ಒಂದು 30-35 ಡೇಸ್ ಒಳಗೆ ನಮ್ಗೆ ಅರ್ಥ ಆಗುತ್ತೆ ಬೇರು ಕೊಡದಿರೋ ಗಿಡ ಯಾವ್ದಾದ್ರು ಒಣಗೋಗಿದೆಯಾ ಅಂಥ ಗಿಡಗಳನ್ನು ತೆಗೆದು ಅಲ್ಲಿ ಹೊಸ ಕಟ್ಟಿನ ನಾಟಿ ಮಾಡಿ ನಾವು ತಪ್ಪು ಗುಳಿಗಳಿಲ್ಲದೆ ಅಲ್ಲಿ ಮಿಸ್ ಆಗದಂಗೆ ಸಸಿಗಳನ್ನ ಬೆಳೆಸ್ಬಿಡ್ಬೇಕು. ಯಾಕೆ ಅಂದರೆ ದೊಡ್ಡ ಗಿಡ ಬೆಳೆದ ಮೇಲೆ ನೀವು ಸಣ್ಣ ಗಿಡನ ಬೆಳೆಸೋದು ತುಂಬ ಕಷ್ಟ. ದೊಡ್ಡ ಗಿಡದ ನೆರಳಲ್ಲಿ ಅದರ ಪ್ರಾಬಲ್ಯದಲ್ಲಿ ಸಣ್ಣ ಗಿಡಗಳನ್ನು ಬೆಳೆಸೋದು ಸಿಕ್ಕಾಪಟ್ಟೆ ಕಷ್ಟ, ಕೆಲವು ಸಮಯ ಅಸಾಧ್ಯ. ನಾವೊಂದು 30-35-40 ಡೇಸ್ ಒಳಗಡೆ ಯಾವ ಗಿಡಗಳು ಒಣಗೋಗಿದೆ ಅದನ್ನು ತೆಗೆದು ಹೊಸ ಗಿಡಗಳನ್ನ ನಾಟಿ ಮಾಡಬೇಕು. ಯಾಕೆ ನಾಟಿ ಮಾಡಬೇಕು ಅಂದರೆ ಆ ನಂತರದಲ್ಲಿ ಗಿಡಗಳ ಸಂಖ್ಯೆ ಕಮ್ಮಿ ಆದರೆ ಒಟ್ಟಾರೆಯಾಗಿ ನಮ್ಮ ಇಳುವರಿ ಮೇಲೆ ಇದು ಪರಿಣಾಮ ಬೀರುತ್ತೆ. ಗಿಡಗಳು ತುಂಬ ಪ್ರಬಲವಾಗಿ ಬೆಳೆದ ಮೇಲೆ ಸಣ್ಣ ಗಿಡಗಳನ್ನ ನಾಟಿ ಮಾಡಿ ಬೆಳೆಸುವಂಥದ್ದು ತುಂಬ ಕಷ್ಟ. ಅದರಿಂದ ಆ ಗಿಡಗಳು ಪ್ರಬಲವಾಗೋಕ್ಕಿಂತ ಮೊದಲೇ ಎಲ್ಲಿ ತಪ್ಪೋಗಿದೆ ಗುಳಿಗಳು, ಎಲ್ಲಿ ಹಾಳಾಗಿದೆ ಪಿಗ್ಗುಳಿಗಳು ಬಿದ್ದಿದೆ ಅಲ್ಲಿ ಹೊಸ ಗಿಡಗಳನ್ನ ನೆಟ್ಟು ಇದ್ರ ಜೊತೆನೇ ಅದನ್ನು ಬೆಳೆಸ್ಬಿಡೋದು ತುಂಬ ಅತ್ಯುತ್ತಮ ವೈಜ್ಞಾನಿಕ ವಿಧಾನ. ಯಾಕೆ ಅಂದರೆ ಡೆನ್ಸ್ ಪ್ಲಾಂಟೇಷನಲ್ಲಿ ನನಗೆ ವಿಪರೀತ ನಂಬಿಕೆ ಇದೆ. ನಿಮಗೆ ನಂಬರ್ ಆಫ್ ಪ್ಲ್ಯಾಂಟ್ಸು ಅಷ್ಟೇ ಇಂಪಾರ್ಟೆಂಟು, ಸ್ಪೇಸು ಇಂಪಾರ್ಟೆಂಟು, ಅಷ್ಟೇ ಪ್ಲ್ಯಾಂಟ್ಸು ಇಂಪಾರ್ಟೆಂಟು. ಸ್ನೇಹಿತರೆ, ನಾನು ಡೆನ್ಸ್ ಪ್ಲಾಂಟೇಷನ್ ಅಂತ ಹೇಳಿದಾಗ ನೀವು ತಪ್ಪು ತಿಳುವಳಿಕೆಗೆ ಹೋಗಬಾರ್ದು. ಡೆನ್ಸ್ ಎಷ್ಟಿರಬೇಕು? ಮೆಕನೈಸೇಷನ್ಗೆ ಅನುಕೂಲಕರವಾಗಿರಬೇಕು, ನೀರಾವರಿ ಮಾಡೋಕ್ಕೆ ಅನುಕೂಲಕರವಾಗಿರಬೇಕು, ನಾವು ಆಪರೇಷನಲ್ ಮಾಡೋಕ್ಕೆ ಅಂದರೆ ನಾವು ಸೊಪ್ಪನ್ನು ಕತ್ತರಿಸೋಕ್ಕೆ, ಮತ್ತೊಂದು ಪ್ರತಿಯೊಂದು ನಮ್ಮ ಗೊಬ್ಬರಗಳು ಹಾಕಲಿಕ್ಕೆ ಪ್ರತಿಯೊಂದಕ್ಕೂ ಅನುಕೂಲಕರವಾಗಿರಬೇಕು. ಡೆನ್ಸ್ ಮೀನ್ಸ್ ಸಿಕ್ಕಾಪಟ್ಟೆ ಡೆನ್ಸ್ ಅಂತಲ್ಲ, ಒಂದು ಗಿಡಕ್ಕೆ 12 ಸ್ಕ್ವೇರ್ ಫೀಟ್ ಅಂದರೆ ಬೇಕಾದಷ್ಟು ಆಯಿತು. ಯಾಕೆ ಅಂದರೆ ನಾವು 65ರಿಂದ 70 ದಿವಸ ಮ್ಯಾಕ್ಸಿಮಮ್ 75ನೇ ದಿವಸದಲ್ಲಿ ಈ ಕ್ರಾಪ್ನ ಮುಗಿಸ್ಬಿಡ್ತೀವಿ. 12 ಸ್ಕ್ವೇರ್ ಫೀಟು ಆ ಗಿಡಕ್ಕೆ ಬೇಕಾದಷ್ಟು ಆಯಿತು. ಸ್ನೇಹಿತರೆ ನಮಸ್ತೆ, ನಾನು ನವೀನ್ ಸಂಗಾಪುರ ಲೋಕಪಾವನಿ ಚಾಕಿ ಸೆಂಟ್ರಿಂದ ಮಾತಾಡ್ತಾ ಇದ್ದೀನಿ. ಮೊನ್ನೆ ವಿಡಿಯೋದಲ್ಲಿ ನಿಮಗೆ ತೋಟನ ಹೆಂಗೆ ರೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಇವರು ನಮ್ಮ ಸ್ನೇಹಿತರು ಪ್ರಜ್ವಲ್ ಅಂತ, ಅವರ ಬ್ರದರ್ ಅಖಿಲೇಶ್ ಅಂತ, ಅವರೇ ಈ ವಿಡಿಯೋ ಶೂಟ್ ಮಾಡ್ತಿರೋದು. ಇವರು 4.25 ಎಕರೆ ತೋಟ ಮಾಡ್ತಾಯಿದ್ದಾರೆ. ಈಗ ನಾನು ನಿಮಗೆ ರ್ಯಾಡಿಫಾರ್ಮಾ ಅಥವಾ ಸಾಫ್ ಜೊತೆಗೆ ಫಂಗಿಸೈಡ್ ಆಗಿ ಮತ್ತು ಬ್ಯಾವಿಸ್ಟನ್ ಎರಡನ್ನೂ ಮಿಕ್ಸ್ ಮಾಡಿ ಬಿತ್ತನೆ ಬೀಜಗಳನ್ನು ಅದರಲ್ಲಿ ಅದ್ದಿ ಒಂದು 2ರಿಂದ 5 ನಿಮಿಷ ಬಿಟ್ಟು ಅದನ್ನು ಎತ್ಕೊಂಡೋಗಿ ನಾಟಿ ಮಾಡ್ತಾರೆ. ಈಗ ಬ್ಯಾವಿಸ್ಟನಿಂದ ಏನು ಉಪಯೋಗ ನಮಗೆ? ಅದು ಫಂಗಿಸೈಡಾಗಿ ಕೆಲಸ ಮಾಡುತ್ತೆ, ಫಂಗಸ್ಗಳನ್ನ ಕೊಂದಾಕುತ್ತೆ. ರ್ಯಾಡಿಫಾರ್ಮಾ ಅಥವಾ ಸಾಫ್ ಸ್ವಲ್ಪ ಸ್ಟ್ರೆಸ್ ರಿಲೀಸ್ ಆಗಿ ಅದಕ್ಕೆ ಕೆಲಸ ಮಾಡುತ್ತೆ. ಇದು ಎರಡನ್ನೂ ಅದ್ದಿ ಒಂದು 2ರಿಂದ 3 ನಿಮಿಷ ಬಿಟ್ಟು ಆಮೇಲೆ ನಾಟಿಗೆ ಬಳಸ್ತಾರೆ. ಆ ನಾಟಿ ಹೆಂಗೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ನಾವು ಮೂರು ಕಣ್ಣುಗಳನ್ನ ಈಗ ಕಟ್ ಮಾಡ್ಕೊಂಡಿದ್ದೀವಿ. 2 ಕಣ್ಣುಗಳು ಕೆಳಗಡೆ ಹೋಗಬೇಕು, 1 ಕಣ್ಣು ಮೇಲೆ ಬರಬೇಕು. ಸ್ನೇಹಿತರೆ, ನೀವು ಕೇಳ್ಬೋದು ಸಸಿಗಳನ್ನ ಬಳಸಿ ತೋಟ ಮಾಡೋದಕ್ಕೂ ಕಡ್ಡಿಗಳನ್ನು ಬಳಸಿ ತೋಟ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ. ನಾನು ವ್ಯತ್ಯಾಸ ಗಮನಿಸಿದ್ದೀನಿ. ನಾವು ಕಡ್ಡಿಗಳಲ್ಲಿ 2ರಿಂದ 3 ಕಡ್ಡಿ ಹಾಕಿದಾಗ ನಮಗೆ ಒಂದು ವರ್ಷಕ್ಕೆ ಒಂದು ಸಸಿ ಹಾಕಿ ಏನು ಇಳುವರಿ ಬರುತ್ತೋ ಆ ಇಳುವರಿನ ನಾವು ಬರೀ 4ರಿಂದ 5 ತಿಂಗಳಲ್ಲೇ ನೋಡ್ಬೋದು. ಇದು ನನ್ನ ಎಕ್ಸ್ಪೀರಿಯೆನ್ಸು. ಜೊತೆಗೆ ನನ್ನ ಹತ್ರ ಇದಕ್ಕೆ ವೈಜ್ಞಾನಿಕ ಪುರಾವೆ ಇಲ್ಲ, ಆದರೆ ನನಗೆ ಅನುಭವ ಇದೆ. ಕಡ್ಡಿಗಳನ್ನು ನೆಟ್ಟಿ ಮಾಡಿದ ತೋಟದಲ್ಲಿ ಏನು ಇಳುವರಿ ಬರುತ್ತೆ, ಸಸಿಗಳನ್ನು ನೆಟ್ಟಿ ಮಾಡಿದ ತೋಟದಲ್ಲಿ ಸ್ವಲ್ಪ ಒಂದು 10-15% ಇಳುವರಿ ಕಮ್ಮಿ ಅಂತ ನನಗನ್ಸುತ್ತೆ. ಇದ್ರ ಬಗ್ಗೆ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಅದಕ್ಕೆ ಉತ್ತರ ಹೇಳಬೇಕು. ನನ್ನ ಅನುಭವ ಮಾತ್ರ ಹೇಳ್ತಾ ಇದ್ದೀನಿ. ವೈಜ್ಞಾನಿಕವಾಗಿ ಅದು ಯಾಕೆ ಹಂಗಾಗುತ್ತೆ ಅನ್ನೋದ್ರ ಬಗ್ಗೆ ನನ್ನ ಹತ್ರ ಸಾಕ್ಷ್ಯಾಧಾರಗಳಿಲ್ಲ. ಈಗ ನೋಡಿ, ನಮ್ಮ ಸ್ನೇಹಿತರು ಪ್ರಜ್ವಲ್ ಎಲೆಕ್ಟ್ರಿಕ್ ಕಟರ್ ತಗೊಂಡು ಕರೆಕ್ಟಾಗಿ 3 ಕಣ್ಣು ಕಟ್ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರುಗಳೆಲ್ಲ ಇಲ್ಲಿ ಮ್ಯಾನ್ಯುಯಲ್ ಕಟರಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಹಿಂಗೆ 3 ಕಣ್ಣು ಕಟ್ ಮಾಡಿ ನಾವು 3 ಕಡ್ಡಿಗಳು 2-3 ಕಡ್ಡಿಗಳನ್ನ ಹಾಕೋದ್ರಿಂದ ಖಂಡಿತವಾಗ್ಲೂ ಲಾಭ ಇದೆ. ಬೇಗ ತೋಟ ಮಾಡ್ಬೋದು, ಎಫೆಕ್ಟಿವ್ ಆಗಿ ತೋಟ ಮಾಡ್ಬೋದು, ತುಂಬ ಬೇಗ ಇಳುವರಿ ಪಡಿಬೋದು. ಇದು ನನ್ನ ಎಕ್ಸ್ಪೀರಿಯೆನ್ಸು. ನೋಡಿ ಸ್ನೇಹಿತರೆ, ಈಗ ನಮ್ಮ ಅಕ್ಕ ಇಲ್ಲಿ ನಾಟಿ ಮಾಡ್ತಾ ಇದ್ದಾರೆ. ಅದು 2 ಕಣ್ಣುಗಳನ್ನ ಒಳಗಾಕ್ತಾರೆ, 1 ಕಣ್ಣು ಮಾತ್ರ ಮೇಲಿರುತ್ತೆ. ನಾಟಿ ಆದಮೇಲೆ ಮಣ್ಣನ್ನು ಭದ್ರಪಡಿಸ್ಬೇಕು. ಇನ್ನೂ ಭದ್ರಪಡಿಸ್ಬೇಕಣ್ಣ ನೀನು. ಅಲ್ಲಿ ಪಸಿ ಇರಬಾರ್ದು, ಅಂದರೆ ಅಲ್ಲಿ ಗಾಳಿ ಹೋಗಬಾರ್ದು. ಗಾಳಿ ಹೋದರೆ ಅದು ಒಣಗೋಗ್ಬಿಡುತ್ತೆ. ಈ ಥರ 3 ಕಣ್ಣುಗಳನ್ನ ನಾಟಿ ಮಾಡೋದ್ರಿಂದ ಲಾಭ ಇದೆ. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ, ನಾಟಿ ಮಾಡಿದ್ಮೇಲೆ ಈ ಥರ 1 ನಿಮಿಷ ಇರವ, ನಾಟಿ ಮಾಡಿದ್ಮೇಲೆ ಇದು ಪೇಪರ್ಗೆ ಅಂಟಬಾರ್ದು. ಯಾಕೆ ಅಂಟಬಾರ್ದು ಅಂದರೆ ಟೆಂಪ್ರೇಚರ್ ಕಾದು ಇದನ್ನು ಸುಡ್ತಾ ಇರುತ್ತೆ. ಹುಡುಗರು ಏನು ಮಾಡ್ತಾರೆ, ಬ್ಲೇಡ್ ತಗೊಂಡು ಇದನ್ನು ಕಟ್ ಮಾಡ್ತಾರೆ. ಮೇಲೆ ಒಟ್ಟಿನಲ್ಲಿ ಈ ಕಡ್ಡಿ ಪೇಪರ್ಗೆ ಟಚ್ ಆಗಿರಬಾರ್ದು, ಅದು ಅತಿ ಮುಖ್ಯ.
ಸದ್ಯಕ್ಕೆ ಇಷ್ಟು ಮಾಹಿತಿ ನಿಮ್ಗಿರಲಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಅದು ವೈಜ್ಞಾನಿಕವಾಗಿದ್ದರೆ ಖಂಡಿತವಾಗ್ಲೂ ನಾನು ಅದರಲ್ಲಿ ಆನ್ಸರ್ ಮಾಡ್ತೀನಿ ಕಮೆಂಟ್ಸಲ್ಲಿ. ಥ್ಯಾಂಕ್ ಯು, ಧನ್ಯವಾದ.